ಅಂತಂದ್ರೆ ಮೀಸಲಾತಿಯನ್ನ ಹಕ್ಕನ್ನ ಅನೇಕ ಸಮುದಾಯಗಳು ಕೇಳ್ತದೆ. ಲಿಂಗಾಯತ ಪಂಚಮಸಾಲಿಗಳು 3B ಇಂದ 2A ಕೇಳ್ತಿದ್ದಾರೆ. ವಾಲ್ಮೀಕಿ ಬಂಧುಗಳು ಪರ್ಸೆಂಟೇಜ್ ಆಫ್ ರಿಸರ್ವೇಶನ್ ಇನ್ಕ್ರೀಸ್ ಮಾಡ್ತಿದ್ದಾರೆ. ಆಲಮತ್ ಸಮಾಜದ ಎಸ್ಟಿ ಮೀಸಲಾತಿ ಕೇಳ್ತಿದ್ದಾರೆ. ಎಲ್ಲಾ ದೃಷ್ಟಿಯಿಂದ ಇವತ್ತಿನ ಸುಪ್ರೀಂ ಕೋರ್ಟ್ ನ ಮನವಿ ಮೇರೆಗೆ ಸ್ಟೇಟ್ ಗೌರ್ಮೆಂಟ್ ಮೀಸಲಾತಿಯನ್ನ ಕ್ಯಾಬಿನೆಟ್ ಅಲ್ಲಿ ಹೆಚ್ಚು ಮಾಡಿದ್ದು ಒಳ್ಳೆಯ ಬೆಳವಣಿಗೆ. ಈ ಮೂಲಕವಾಗಿ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ. ಆ ಹಿನ್ನೆಲೆ ಒಳಗೆ ಸರ್ಕಾರ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸಿದ್ದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ 15ರ ಮೀಸಲಾತಿಯನ್ನ 20ಕ್ಕೆ ಏರಿಸಿ ಪಂಚಮಸಾಲಿಗಳಿಗೆ 15ರೊಳಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ. ಸರ್, ಇಲ್ಲಿ ಗುರುಗಳೇ ಸಾಕಷ್ಟು ಬಾರಿ ನಮ್ಮ ರಾಜ್ಯ ಅಂತಲ್ಲ, ಈಗ ಮಹಾರಾಷ್ಟ್ರ ಆಗಿರ್ಬೋದು, ಇನ್ನು ಕೆಲವೊಂದು ರಾಜ್ಯಗಳು ಇದೇ ರೀತಿಯಾಗಿ ಜಾಸ್ತಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ತಡೆಯನ್ನ ಒಡ್ಡಿತ್ತು ಸುಪ್ರೀಂ ಕೋರ್ಟ್. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. 50%ಗಿಂತ ಜಾಸ್ತಿ ಮಾಡಬೇಡಿ, ಇನ್ನು ಎಷ್ಟು ಅಂತ ಮಾಡ್ತೀರಾ ಅಂತೆಲ್ಲ ಪ್ರಶ್ನೆಯನ್ನ ಮಾಡಿತ್ತು. ನಿಮ್ಗೆ ಏನ್ ಅನ್ಸುತ್ತೆ, ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ? ಈಗ ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳಿಗೆ ನಿಮ್ಮ ಭಾಗದ ಮೀಸಲಾತಿ ಪ್ರಮಾಣ ಹೆಚ್ಚಳ ಕುರಿತು ಅಭಿಪ್ರಾಯ ಕೇಳಿದ್ರಾದ್ಮೇಲೆ ಎಲ್ಲೇ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅಂತ ಒಂದ್ ಹೆಜ್ಜೆ ಮುಂದೆ ಬಂದಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನ ಅಮೆಂಡ್ಮೆಂಟ್ ಅನ್ನ ಚೇಂಜ್ ಮಾಡಿ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗೋದಿಲ್ಲ. ಈಗ ಮೇನ್ ಆಗಿ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ಸಪರೇಟ್ ಆಗಿ 16% ಕೇಳಿಕ್ಕೆ ಸ್ಟೇ ಹೋಗಿದ್ರು. ಆ ಕಾರಣಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಇವತ್ತು ಎಲ್ಲಾ ರಾಜ್ಯಗಳಿಗೆ ಮೀಸಲಾತಿ ನಿಮ್ಮ ರಾಜ್ಯದಲ್ಲಿ ಯಾವ್ಯಾವ ಸಮಾಜಗಳು ಬೇಡಿಕೆ ಇದೆ 50% ಅಬೌವ್ ಮೀಸಲಾತಿ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಲಿಕ್ಕೆ ವಿಚಾರವನ್ನ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಎಕ್ಸಾಕ್ಟ್ಲಿ 3 ದಿನಗಳ ಹಿಂದಷ್ಟೇ ಅದ್ರ ಬಗ್ಗೆ ಮಾತನಾಡಿತ್ತು ಸುಪ್ರೀಂ ಕೋರ್ಟ್. ಎಷ್ಟು ತಲೆಮಾರು ಮೀಸಲಾತಿ ಬೇಕು ಹೇಳಿ? ಹಾಗಾದ್ರೆ ಈಗಿರುವಂತ ಮೀಸಲಾತಿ ಸಾಲ್ತಿಲ್ಲ ಅಂದ್ರೆ ಸಮಾನತೆ ಅಂದ್ರೆ ಏನು? ಹಾಗಾದ್ರೆ ಈಗ ಜಾಸ್ತಿ ಮಾಡ್ತಾ ಹೋದ್ರೆ ಸಮಾನತೆ ಎಲ್ಲಿ ಬರುತ್ತೆ ಅಂತನೂ ಕೂಡ ಪ್ರಶ್ನೆ ಮಾಡಿತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ. ನಿಜ ನಿಜ ನಿಜ. ಹಾಗಾಗಿ ಎಲ್ಲೇ ಒಂದ್ ಕಡೆ ಮೀಸಲಾತಿ ಬಗ್ಗೆ ಪುನರ್ ವಿಮರ್ಶೆ ಒಳಪಡಿಸುವಂತ ಅವಶ್ಯಕತೆ ಇದೆ ಅಂತ. ಏನೋ ಮೀಸಲಾತಿಯ ಫಲಾನುಭವಿಗಳು ಮತ್ತೆ ಯಾವ ಕಾರಣಕ್ಕೂ ಮೀಸಲಾತಿ ಪಡ್ಕೊಳ್ಳಾರ್ದೇನೆ ಮೀಸಲಾತಿ ಹೊಂದಿರತಕ್ಕಂಥ ಸಮುದಾಯಗಳು ಮೀಸಲಾತಿ ಪಡ್ಕೊಳ್ಳುವಂತಹ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡುವಂತದ್ದನ್ನ ಏನೋ 15-4 ಮತ್ತು 16-4 ಹೇಳೋದಿಲ್ಲ. ಸಾಮಾಜಿಕ ಶೋಷಣೆಗೆ ಹಿನ್ನೆಲೆ ಒಳಗಡೆ ಶೈಕ್ಷಣಿಕ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಏನು ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥ ಸಂವಿಧಾನದ ಪರಿಚ್ಛೇದ 15-4 ಮತ್ತು 16-4 ಹಿನ್ನೆಲೆ ಒಳಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡುವಂತ ಹಿನ್ನೆಲೆ ಒಳಗೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲವನ್ನು ಪುನರ್ ವಿಮರ್ಶೆಗೆ ಒಳಪಡಿಸಿ ನಿಜವಾದ ಅರ್ಹರಿಗೆ ಮೀಸಲಾತಿ ಸೌಕರ್ಯವನ್ನು ಯಾರು ಶೋಷಿತರು ನಿಮ್ನಾತಿನ ವರ್ಗ ಸಾಮಾಜಿಕ ಮುಖ್ಯವಾಹಿನಿ ದೂರ ಹೊಂದಿರ್ತಾರೋ ಅಂತರ್ಗೆ ಮೀಸಲಾತಿ ಕೊಡುವಂತ ಹಿನ್ನೆಲೆ ಒಳಗೆ ಮತ್ತೊಮ್ಮೆ ಇಡೀ ದೇಶದಲ್ಲಿ ಆ ಮೀಸಲಾತಿಯನ್ನ ಪುನರ್ ಪರಿಶೀಲನೆಗೆ ಒಳಪಡಿಸೋ ಪ್ರಯತ್ನ ಮಾಡುವಂತದ್ದು ಬಹಳ ಅವಶ್ಯಕ. ಯಾಕೆಂದ್ರೆ ಗುರುಗಳ ನಿಮ್ಗೂ ಕೂಡ ಗೊತ್ತಿದೆ 91ರಲ್ಲಿ ನರಸಿಂಹರಾವ್ ಅವರ ಸರ್ಕಾರ, ಕೇಂದ್ರ ಸರ್ಕಾರ, ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮಾತ್ರ ಇತ್ತು ಮೀಸಲಾತಿಯನ್ನ ಕೊಡುವಂಥದ್ದು. ಅವರು ಆರ್ಥಿಕವಾಗಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಸೇರಿಸಿದ್ರು. ಅದಾದ್ಮೇಲೆ 92ನಲ್ಲಿ ಇದೇ ಸುಪ್ರೀಂ ಕೋರ್ಟ್ ಆರ್ಥಿಕವಾಗಿ ನಾವು ಸೇರಿಸಲಿಕ್ಕೆ ಬರೋದಿಲ್ಲ, ಬರೀ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಂತವರಿಗೆ ಮಾತ್ರ ಕೊಡೋಣ ಅಂತ ಹೇಳ್ತಾ ಅವತ್ತೇ ತೀರ್ಪು ಕೊಟ್ಟಿತ್ತು. ಅವತ್ತಿಂದ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಮಾರ್ಪಾಡು ಮಾಡ್ಲಿಕ್ಕೆ ಬಂದಿಲ್ಲ. ಈಗ ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರ ಮೇಲ್ವರ್ಗದವರಿಗೆ ಆರ್ಥಿಕವಾಗಿ ಹಿಂದುಳಿದಂತವರಿಗೆ 10% ಅಷ್ಟು ಮೀಸಲಾತಿಯನ್ನ ಬೇರೆ ಕೊಟ್ಟಿದೆ. ಇದನ್ನ ಯಾವ ರೀತಿಯಾಗಿ ಜಾಯಿನ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಂದ್ರೆ ಈಗ ಯಾಕಂದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿಗೆ ಬರಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮೊನ್ನೆ ಕೇಂದ್ರ ಸರ್ಕಾರ ಆ ಒಂದು ಕಾರಣ ತಿದ್ದುಪಡಿ ಮಾಡಿ ಏನು EWS ಮಾಡಿದ ಅಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮಾಡಿ ಆರ್ಥಿಕ ಹಿಂದುಳಿದವರಿಗೆ ಅವಕಾಶ ಮಾಡಿಕೊಟ್ಟಿದ್ದೆ ಮನಗಂಡ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಅದು ಅವಕಾಶ ಇಲ್ಲದೆ ಇರಬಹುದು, ಅವಶ್ಯಕತೆ ಇಲ್ಲದೆ ಇರಬಹುದು. ಈಗ ಅವಶ್ಯಕತೆ ಇದೆ ಅಂತ ಕೇಂದ್ರ ಸರ್ಕಾರ 2019ರಲ್ಲಿ ಏನೋ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಮಾಡಿ 10% ಅನ್ನ ಕೊಟ್ಟಿದೆ. ಹಂಗೆ ಈ ರೀತಿಯಾಗಿ ಹಂತವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತೆ. ಇಂದಿನ ಮಾರ್ಪಾಡುಗಳು ಆಯಾ ಸಂದರ್ಭ ಆಗಿರ್ಬೋದು. ಅದು ಇವತ್ತೇನಿದೆಪ್ಪ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅನೇಕ ಸಮುದಾಯಗಳು ಇವತ್ತು ವಂಚಿತರಾಗುವಂತಿನ ಒಳಗೆ ಎಲ್ಲಾ ಸಮಾಜ ಮತ್ತು ಸಾಮಾಜಿಕ ನ್ಯಾಯವನ್ನ ಪಡೆಯುವಂತಿನ ಒಳಗೆ ಒಟ್ಟಾರೆ ದೇಶದ ಸಂಪತ್ತು ಸಮಬಾಳು ಅಂತ ಸರಿಯಾಗಿ ಹಂಚಿಕೆ ಆಗ್ಬೇಕಾಗಿದೆ. ಅದು ಹಂಚಿಕೆ ಆಗಿಲ್ಲ. ಹಾಗಾಗಿ 82% ಇರ್ತಕ್ಕಂಥ ಬಡವರು ಏನಾದರೆ ಆ ಬಡವರಿಗೆ ಇವತ್ತು ನಿಜವಾಗಿರ್ತಕ್ಕಂಥ ನಮ್ಮ ದೇಶದ ಸಂಪತ್ತು ಶಿಕ್ಷಣ ಮತ್ತು ಉದ್ಯೋಗದ ಸಮಪಾಲು ಹಂಚಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ಬಗ್ಗೆ ಒಂದು ಒಳ್ಳೆ ತೀರ್ಮಾನ ನಮ್ಮ ರಾಜ್ಯದ ಮೂಲಕವಾಗಿ. ಮತ್ತೆ ಇನ್ನೊಂದು ಸವಾಲು ಇರೋದು ಗುರುಗಳೇ, ಈಗ 10% ಅಷ್ಟು ಮೀಸಲಾತಿ ಏನ್ ಕೇಂದ್ರ ಸರ್ಕಾರ ಹೇಳಿದೆ ಮೇಲ್ವರ್ಗದವರಿಗೆ 10% ಅಷ್ಟು ಮೀಸಲಾತಿ ಕೊಡ್ಬೇಕು ಅಂತ, ಇನ್ನು ನಮ್ಮ ರಾಜ್ಯದಲ್ಲಿ ಜಾರಿ ಆಗಿಲ್ಲ ಅದು.
ಎಲ್ಲಿಗೆ ಅಂದ್ರೆ 50% ಒಳಗ್ ಸೇರಿಸ್ಬೇಕಾ, 50% ಮೇಲ್ ಅದನ್ನ ಜಾಸ್ತಿ ಮಾಡ್ಬಿಟ್ಟು 60%ಗೆ ತರಬೇಕಾ, ಈ ಒಂದು ಗೊಂದಲದಲ್ಲೇ ಮುಳುಗಿದ್ದಾರೆ. ಇನ್ನ ಈಗ ನೀವು ಕೇಳ್ತಾ ಇರುವಂತದ್ದಕ್ಕಾಗಿರ್ಬೋದು, ಕುರುಬರು ಕೇಳ್ತಾ ಇರುವಂತದ್ದಕ್ಕಾಗಿರ್ಬೋದು, ಇನ್ನ ವಾಲ್ಮೀಕಿ ಅವರು ಜಾಸ್ತಿ ಮಾಡ್ಲಿಕ್ಕೆ ಕೇಳ್ತಾ ಇರುವಂತದ್ದಕ್ಕಾಗಿರ್ಬೋದು, ಇದು ಯಾವ ರೀತಿಯಾಗಿ ಅನ್ನುವಂತ ಗೊಂದಲ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ. ಹೇಗ್ ಸಾಧ್ಯ ಮಾಡ್ತಾರೆ ಇದೆಲ್ಲವನ್ನೂ ಕೂಡ ಅಂತ. ಈಗ ಏನು ಪ್ರಸ್ತುತ ಕರ್ನಾಟಕದ ಸರ್ಕಾರ ಈ ಮೀಸಲಾತಿ ವಿಚಾರದೊಳಗೆ ಅನೇಕ ಸಮುದಾಯಗಳು ಧ್ವನಿ ಎತ್ತಿದ ಮೇಲೆ ಎಲ್ಲೇ ಒಂದ್ ಕಡೆ ಅವರಿಗೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿದೆ. ಆ ಇಕ್ಕಟ್ಟಿನ ಪರಿಸ್ಥಿತಿಗೆ ಒಂದು ಸುಸೂತ್ರವಾಗಿರಲಿಕ್ಕೆ ಏನು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವದು ಅವಶ್ಯಕತೆ ಇದೆ. ಜೊತೆಯಲ್ಲಿ 50% ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡುವಂತ ಹಿನ್ನೆಲೆ ಆಲಮಟ್ಟದವರಿಗೆ ನ್ಯಾಯ ಕೊಡ್ಬೇಕಾಗಿದೆ, ಪಶ್ಚಿಮ ಸರಿಗೆ ನ್ಯಾಯ ಕೊಡ್ಬೇಕಾಗಿದೆ. ನಮ್ಮ ಇತ್ತೀಚೆಗೆ ನಮ್ಮ ಒಕ್ಕಲಿಗ ಸಮುದಾಯದವರು ಸಹ ಅವ್ರೇನು 3A ಒಳಗೆ ಇದಾರೆ, ಅದೊಂದು 4% ಇದೆ, ಅದು ಹೆಚ್ಚು 15% ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಗುರುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈ ಹಿನ್ನೆಲೆ ಒಳಗೆ ಸರ್ಕಾರ ಖಂಡಿತವಾಗಿ ಮಾಡುತ್ತೆ ಅಂತ ಒಂದು ಕಾಲಕ್ಕೆ ಅದು ಅವ್ರ ಕೈಲಿ ಆಗದೆ ಇರಬಹುದು. ಅದು ಇವತ್ತು ಬೇಡಿಕೆಗಳು ಹೆಚ್ಚಾಗಿರೋದ್ರಿಂದ ಸಮುದಾಯಗಳು ಇವತ್ತೆಲ್ಲ ಬೀದಿ ಬಂದು ಪ್ರತಿಭಟನೆ ಮಾಡುವಂತ ಸಂದರ್ಭ ಸೃಷ್ಟಿಯಾಗಿರೋದ್ರಿಂದ ಹಾಗಾಗಿ ಎಲ್ಲೇ ಒಂದ್ ಕಡೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸುತ್ತೆ ಅನ್ನುವಂತ ವಿಶ್ವಾಸ ನಮ್ಮದಾಗಿದೆ. ಗುರುಗಳೇ, ಮತ್ತೊಂದು ಈ 3Bಯಲ್ಲೇ ಅಕಸ್ಮಾತ್ ಒಂದ್ 2-3% ಜಾಸ್ತಿ ಮಾಡಿ 2A ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಕಸ್ಮಾತ್ ಸೇರಿಸ್ತಲೇ 3B ನಲ್ಲೇ ಜಾಸ್ತಿ ಮಾಡ್ಬಿಟ್ಟು ಇಲ್ಲೇ ಅವಕಾಶ ಕೊಟ್ಟಿದೀವಲ್ಲ ಅಂತ ಅಕಸ್ಮಾತ್ ತೀರ್ಮಾನ ಮಾಡೋದಾದ್ರೆ? ಅದೇ ಈಗ 3B ಒಳಗೆ 5% ಇದೆ. ಹೌದು. ಈಗ ಅವ್ರಿಗೆ ನಮ್ದೇನ್ ಆಲೋಚನಪ್ಪ ಅಂದ್ರೆ ಹೇಳಿ ಕೇಳಿಸ್ತಾ ಇದೆ. ಸ್ವಲ್ಪ ಹೆಚ್ಚು ಮಾಡ್ರಿ, ಹಿಂಗೆ ಎಲ್ಲವನ್ನು ಹೆಚ್ಚು ಮಾಡ್ತಾ ಹೋದ್ರೆ ಈ ಮೂಲಕ ಎಲ್ಲರಿಗೂ ನ್ಯಾಯ ಕೊಡ್ಲಿಕ್ಕೆ ಅವಕಾಶ ಇದೆಯಲ್ಲ. ಯಾಕಂದ್ರೆ 3B ಒಳಗೆ ಕೇವಲ 5% ಇದೆ, ಅದನ್ನ 8 ಮಾಡ್ರಿ. 2A ಒಳಗಡೆ ಕೇವಲ 15% ಇದೆ, ಅದನ್ನ 20 ಮಾಡ್ರಿ. ಆಮೇಲೆ ನಮ್ಮ SC ಮೀಸಲಾತಿ 15 ಇದೆ, ಅದು 18 ಮಾಡಿ. ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದೇ ತರ ST ಮೀಸಲಾತಿ ಏನ್ 3.5 ಇದೆಯಲ್ಲ, ಅದನ್ನು ವಾಲ್ಮೀಕಿ ಬಂದ 7.5 ಕೊಟ್ಟು ಈ ರೀತಿಯಾಗಿ ಒಂದು ಒಟ್ಟಾರೆ ಈ ಇವತ್ತಿನ ಅನಿವಾರ್ಯತೆ ಏನಪ್ಪ ಅಂದ್ರೆ ಮೀಸಲಾತಿಯ ಉತ್ಕ್ರಾಂತಿ ಆಗ್ಬೇಕಾಗಿದೆ ಅಂತ. ಮೀಸಲಾತಿ ಉತ್ಕ್ರಾಂತಿ ಆಗುವಂತ ಅಂದು ಏನು ಕೆಲವೊಂದು ಆಯೋಗದ ಮೂಲಕವಾಗಿ ಚರ್ಚೆ ಬಂಡಲ್ ಕಮಿಷನ್ ಅಂದ್ರೆ ಬಹಳ ದೊಡ್ಡ ಇಡೀ ದೇಶಾದ್ಯಂತ ದೊಡ್ಡ ವಿವಾದ ಉಂಟಾಗಿತ್ತು. ಅವತ್ತಿನ ಅನಿವಾರ್ಯತೆ ಹಂಗಿತ್ತು, ಅವತ್ತಿನ ಕಾಲ ಹಂಗಿತ್ತು. ಆದ್ರೆ ಇವತ್ತು ಎಲ್ಲರೂ ಕೇಳಕತ್ತಾರೆ, ಯಾರು ಮುಂದುವರೆದ ಸಮಾಜ ಅಂತೇಳಿ ಅನೆಪಟ್ಟಿ ಕಟ್ಕೊಂಡಿದ್ವು, ಆ ಸಮಾಜ ಸಹ ಇವತ್ತು ಸಾಮಾಜಿಕ. ಈಗ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನೀವು ಹೋರಾಟವನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ 718-700ಕ್ಕೂ ಹೆಚ್ಚಿನ ಕಿಲೋಮೀಟರ್ ನೀವು ಪಾದಯಾತ್ರೆಯನ್ನ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇಲ್ಲಿಗೆ ತಲುಪ್ತೀರಾ. ಅದಾದ್ಮೇಲೆ ಪ್ರತಿಯೊಂದು ಜಾತಿಯವರು ಕೂಡ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನಮ್ಮ ಜಾತಿಯೊಳಗಡೆ ಬಂದ್ರೆ ನಮಗ್ ಕಷ್ಟ, ಅಥವಾ ಈಗ ಬೇರೆಯವರು ನಮ್ಮ ಪಂಗಡದ ಒಳಗ್ ಬಂದ್ಬಿಟ್ರೆ ನಮಗೆ ಇನ್ನೂ ಕೂಡ ಕಷ್ಟ. ಇದೊಂದು ದೊಡ್ಡ ಸಮುದಾಯ, 80 ಲಕ್ಷಕ್ಕೂ ಹೆಚ್ಚಿನ ಪಂಚಮಸಾಲಿ ಒಂದು ದೊಡ್ಡ ಸಮುದಾಯ ನಮ್ಮ 15% ಒಳಗ್ ಬಂದ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅಂತೆಲ್ಲ ಪ್ರಶ್ನೆನ ಮಾಡ್ತಿದ್ದಾರೆ. ಸಹಜವಾಗಿ ಅವರಿಗೆ ಆತಂಕ ಇದೆ. ನೀವು ಅಕಸ್ಮಾತ್ 2A ಒಳಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಈಗ ಅದಕ್ಕೆ 15% ಅನ್ನುವಂತ ಒಂದು ರೊಟ್ಟಿ ಇದೆ. ಅದರಲ್ಲಿ 101 ಪಂಗಡ ಅದನ್ನ ಅದರ ಒಂದು ಪ್ರಸಾದವನ್ನು ಉಣ್ತಾ ಇದಾರೆ, ರೊಟ್ಟಿಯ ತುಣುಕನ್ನು ತಿಂತಾ ಇದಾರೆ. ಅದ್ರೊಳಗೆ ನಾವು ಬಂದ್ರಪ್ಪ ಹೆಚ್ಚು ಪಾಲ್ ತಿಂತಾರೆ ನಮ್ಮ ತಪ್ಪು ಕಲ್ಪನೆ ಇದೆ. ಅದಕ್ಕೋಸ್ಕರ ಇನ್ನೊಂದು ರೊಟ್ಟಿ ಮಾಡ್ಕೊಳ್ಬಿಡ್ಲಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ. ಇನ್ನೊಂದು 15% ಒಂದೇ ರೊಟ್ಟಿ ಇದೆಯಲ್ಲ, ಇನ್ನೊಂದು ರೊಟ್ಟಿ ಮಾಡ್ಕೊಟ್ರೆ ಆ ಒಂದು ರೊಟ್ಟಿಯ ಫಲಾನುವನ್ನ ಒಕ್ಕಲಿಗ ಸಮುದಾಯದಲ್ಲಿ ಪಡ್ಕೊಳ್ಬಹುದು, ಪಂಚಮ ಶಾಲೆಗೆ ಪಡ್ಕೊಳ್ಬಹುದು, ಮರಾಠ ಬಂಧುಗಳು ಸಹ ಪಡ್ಕೊಳ್ಬಹುದು. ಒಟ್ಟಾರೆ ಈಗೇನು 50% ಏನಾಗಿದೆಯಪ್ಪ ನಿಮ್ಗೆ ಗೊತ್ತಿರೋ ಹಾಗೆ 50% ಅನ್ನ ಲಿಮಿಟ್ ಮಾಡ್ಬಿಟ್ಟು 50% ಮೇಲ್ವರ್ಗದವರಿಗೆ ಕೊಟ್ಬಿಟ್ಟಿದ್ದಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಜನರಲ್ 50% ಇಡೀ 50% ಜನರಲ್ ಕೆಟಗರಿ ಒಳಗೆ ಕೆಲವರ್ಗಳು ಅದನ್ನ ಫಲಾನುಭವಿಗಳಾಗಿದ್ದಾರೆ. ಇನ್ನು 50% ಒಳಗೆ ಕೇವಲ ಶ್ರಮಿಕರು, ಅಲಕ್ಷಿತ ಸಮುದಾಯಗಳು, ಹಿಂದುವರೆದು ಇವಷ್ಟೇ ಅನುಭವಿಸಕತ್ತಾರೆ. ಹಾಗಾಗಿ ಅದನ್ನ ಹೆಚ್ಚು ಮಾಡೋ ಪ್ರಯತ್ನ ಮಾಡ್ಲಿ ಅಂತ ಹೆಚ್ಚು ಮಾಡೋ ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಸಹ ಸಾಧ್ಯವಾದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಸಹ ಇವತ್ತು ಮೀಸಲಾತಿ ಬರುವುದು ಅವಶ್ಯಕತೆ ಇದೆ. ಯಾಕಂದ್ರೆ ಸರ್ಕಾರಿ ಸ್ವಾಮಿಗಳು ಇವತ್ತೆಲ್ಲ ಮಾರಾಟ ವಸ್ತುಗಳಾಗ್ಬಿಟ್ಟಿದ್ವು. ಹಾಗಾಗಿ ಸರ್ಕಾರಿ ನೌಕರರ ಸಂಖ್ಯೆ ಕಡಿಮೆ ಆಗ್ತಿದೆ. ಈ ಹಿನ್ನೆಲೆ ಒಳಗೆ ಖಾಸಗಿಯಲ್ಲಿ ಸಹ ಮೀಸಲಾತಿಯ ಸೌಲಭ್ಯ ಸಿಕ್ಕರಪ್ಪ ಅಂದ್ರೆ ಈ ಖಾಸಗಿ ಸಂಸ್ಥೆಗಳು ಏನಾಗಿದೆಪ್ಪ ಅಂದ್ರೆ ಕೇವಲ ಅತ್ಯಂತ ಹೆಚ್ಚು ಮೆರೆತಿದ್ದಂತವ್ರು, ಕೇವಲ
ಆ ಒಂದು ಸಮುದಾಯಗಳು ಅಂತ ಅದ್ರ ಲಾಭವನ್ನು ಪಡ್ಕೊಳ್ತದೆ. ಆದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಹಳ್ಳಿಯ ಜನಕ್ಕಾಗಿರ್ಬೋದು ಬಡವರಿಗೆ ಬಹಳ ಕಷ್ಟ ಅದ ರೀಚ್ ಮಾಡ್ಲಿಕ್ಕೆ. ಹಾಗಾಗಿ ಖಾಸಗಿ ಉದ್ಯಮಗಳಲ್ಲಿ ಸಹ ಇವತ್ತು ಮೀಸಲಾತಿ ಪ್ರಮಾಣ ಆತಪ್ಪ ಅಂದ್ರೆ ಸರ್ಕಾರಿ ಉದ್ಯೋಗದಲ್ಲೇ ಬೇಕು ಅಂತೇಳಿ ಇವತ್ತು ನಾವು ಕೈ ಕಟ್ಕೋಕ್ಕಿಂತ ಆ ಮೂಲಕ ಎಲ್ಲರಿಗೂ ಯಾವ ಒದಗಿಸ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಹಾಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ಇಡೀ ದೇಶಾದ್ಯಂತ ಒಂದ್ ಕಡೆ ಜಾಟ್ ಜನಾಂಗದವರು ಹಗರಣಗಳು ಮಾಡಕತ್ತಾರೆ, ಗುಜ್ಜಾರ್ ಜನಾಂಗದವರು ಇದರಲ್ಲಿ ರಾಜಸ್ಥಾನದಲ್ಲಿ ಮಾಡ್ತಿದ್ದಾರೆ, ಆಮೇಲೆ ಪಟೇಲ್ ಜನಾಂಗದವರು ಸಹ ನಮ್ಮ ಗುಜರಾತ್ ಅಲ್ಲಿ ಮಾಡ್ತಿದ್ದಾರೆ, ನಮ್ಮ ಮರಾಠ ಬಂಧುಗಳು ಮಹಾರಾಷ್ಟ್ರದಲ್ಲಿ ಮಾಡ್ತಿದ್ದಾರೆ. ಹಿಂಗೆ ಎಲ್ಲಾ ಕಡೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇಡೀ ದೇಶದ ಅದು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅವಧಿಯೊಳಗೆ ಆ 82 ಇರ್ತಕ್ಕಂತ ಬಡವರು ಏನಿದ್ದಾರೆ ಆ 82 ಬಡವರಿಗೆ ಹರಿಸಾಮಾನ್ಯವಾಗಿರುವಂತ ನ್ಯಾಯವನ್ನು ಕೊಡುವಂತೊಳಗೆ ಯಾವ ರೀತಿ ಅವರು 2019ರಲ್ಲಿ EWS ಮಾಡಿದ್ರು, ಅದೇ ತರನಾಗಿ 82 ಸಹ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿ ರಾಷ್ಟ್ರಾದ್ಯಂತ ಹೊಸ ಕ್ರಾಂತಿ ಮಾಡಲೇನ ಅಂತದ್ದು ನಮ್ಮೆಲ್ಲರ ಆಶೆ. ಓಕೆ, ಥ್ಯಾಂಕ್ ಯು ಗುರುಗಳೇ. ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ.